ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಉಪದೇಶವನ್ನು ಮಾಡುವುದನ್ನು ಭವಿಷ್ಯತ್ತಿನಲ್ಲಿಯೇ ಮುಂಚಿತವಾಗಿಯೇ ರಾಮನಿಗೆ ವಸಿಷ್ಠರು ತಿಳಿಸ್ಕೊಡ್ತಾ ಇದ್ರು. ಅದರಲ್ಲಿ ಕೃಷ್ಣನ ಉಪದೇಶ ಮುಂದುವರೆದು ಅರ್ಜುನನಿಗೆ ಬ್ರಹ್ಮ ಉಪದೇಶವನ್ನು ಮುಂದುವರಿಸಿ ಹೇಳ್ತಾ ಇತ್ತು. ಈಗ ಬ್ರಹ್ಮ ಅಂದ್ರೇನು, ತ್ಯಾಗ ಅಂದ್ರೇನು, ಯೋಗ ಅಂದ್ರೇನು, ಜ್ಞಾನ ಅಂದ್ರೇನು ಅಂತ ಅರ್ಜುನನ ಮುಂತಾದ ಪ್ರಶ್ನೆಗಳಿಗೆ ಪರಮಾತ್ಮನ ಉತ್ತರವನ್ನು ಕೊಡ್ತಾ ಇದ್ದ. ಹೀಗೆ ನೀನು ಪರಮಾತ್ಮನನ್ನು ಸ್ವೀಕಾರ ಮಾಡುವುದೇ ಆದರೆ ಸಂವಿತ್ತನ ಸಾರವೇ ತಾನಾಗಿರುವ ಬ್ರಹ್ಮದಲ್ಲಿ ವಿಕಲ್ಪದಿಂದ ಉಂಟಾದ ಭೇದವು ಸ್ಫುರಿಸಿ ಚಿತ್ರ ವಿಚಿತ್ರವಾಗಿರುವುದನ್ನು ಅಂಗೀಕರಿಸಬೇಕು ಎನ್ನುವ ಪಕ್ಷದಲ್ಲಿ, ವಿಚಿತ್ರವಾದ ಈ ಜಗತ್ತನ್ನು ಸ್ವೀಕರಿಸಬೇಕು ಅನ್ನೋ ಪಕ್ಷದಲ್ಲಿ ನೀನು ಸ್ವೀಕರಿಸು, ನಾನು ಬೇಡ ಅನ್ನೋದಿಲ್ಲ. ಆದರೆ ಎಲ್ಲದರಲ್ಲಿಯೂ ಅಧಿಷ್ಠಾನವಾಗಿರುವ ಏಕತ್ವವನ್ನೇ ಅಂಗೀಕರಿಸಬಾರ್ದು. ಯಾಕೆ? ಎಲ್ಲದರಲ್ಲಿಯೂ ಅಧಿಷ್ಠಾನವಾಗಿರ್ತಕ್ಕಂಥ ಪರಮಾತ್ಮನೊಬ್ಬನೇ ಇದ್ದಾನಲ್ಲಪ್ಪ, ಚೇತನ ಕೊಡ್ತಕ್ಕಂಥ ಚೈತನ್ಯ ಮೂರ್ತಿ, ಅವನನ್ನು ಸ್ವೀಕರಿಸು. ನಾನಾಗಿ ಕಾಣುವ ಜಗತ್ತನ್ನು ಸ್ವೀಕರಿಸಬೇಡ. ಆ ನಾನಾಗಿ ಕಾಣುವ ಜಗತ್ತಿಗೆ ಅಧಿಷ್ಠಾನ ದೇವತೆ, ಎಲ್ಲದರಲ್ಲಿಯೂ ತುಂಬಿರ್ತಕ್ಕಂಥ ಪರಮಾತ್ಮನೊಬ್ಬನಿದ್ದಾನಲ್ಲ, ಅವನನ್ನು ಸ್ವೀಕರಿಸು, ನೀನು ಹೀಗೂ ಮಾಡು ಅಂತ ಇಲ್ಲಿ ಕೃಷ್ಣ ಪರಮಾತ್ಮನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹೀಗೆ ಬ್ರಹ್ಮವಿದು, ಬ್ರಹ್ಮಭಾಸವಾದ ಜಗತ್ತಿದು ಎಂಬ ವಿಭಾಗವನ್ನು ಬಲ್ಲವನ ಬುದ್ಧಿಯಲ್ಲಿ ಆ ಜಗದ್ಬ್ರಹ್ಮದ ಪರಿಕ್ಷಯ ಉಂಟಾಗುವುದು. ಇದು ಬ್ರಹ್ಮ, ಇದು ಬ್ರಹ್ಮನಲ್ಲಿ ಭಾಸವಾಗತಕ್ಕಂಥ ಜಗತ್ತು ಅಂತ ವಿಭಾಗವನ್ನು ಮಾಡಿದು ಯಾರು ಮಾಡ್ತಾರೋ ಅವನ ಬುದ್ಧಿಯಲ್ಲಿ ಏನಾಗುತ್ತದೆ, ಜಗತ್ತಿನ ಭ್ರಮೆಯ, ಜಗದ್ಬ್ರಹ್ಮದ ಪರಿಕ್ಷಯ ಉಂಟಾಗುವುದು. ಅಲ್ಲಿ ಅವನಿಗೆ ಭ್ರಮೆ ಅಂತಕ್ಕಂಥದ್ದು ನಾಶವಾಗ್ತಾ ಬರುತ್ತೆ. ಆ ಪರಿಕ್ಷಯದ ಫಲವಾಗಿ ಕರ್ಮಫಲದಲ್ಲಿ ಆಸೆ ಇಲ್ಲದಾಗುವುದು. ಯಾವಾಗ ಅವನಲ್ಲಿ ಈ ರೀತಿಯ ಬ್ರಹ್ಮದಲ್ಲಿ ಅಥವಾ ಭೇದದಲ್ಲಿ ಬ್ರಹ್ಮ ಮತ್ತು ಜಗತ್ತಿನಲ್ಲಿ ಭೇದವನ್ನು ಕಂಡಿಡಿದು ಮಾಡಿದ್ನೋ ಆಗ ಅವನಿಗೆ ಜಗತ್ತಿನ ಕುರಿತಾದ ಭ್ರಮೆ ನಾಶವಾಗ್ತಾ ಬರುತ್ತೆ. ಅದರ ಫಲವಾಗಿ ಏನಾಗುತ್ತೆ, ಕರ್ಮಫಲದಲ್ಲಿ ಆಸೆ ಇಲ್ಲದಂಗಾಗುತ್ತೆ. ಕರ್ಮಫಲದಲ್ಲಿ ಆಸೆ ಹೋಯ್ತು ಅಂದರೆ ಏನಾಗುತ್ತೆ, ಹಾಗೆ ಆದ ಕರ್ಮ ತ್ಯಾಗವೆಂದು ಬಲ್ಲವರು ಹೇಳುವರು. ತ್ಯಾಗ ಅಂದರೆ ಏನು ಅಂತ ಅರ್ಜುನ ಕೇಳಿದ್ನಲ್ಲ, ತ್ಯಾಗ ಅಂದರೆ ಏನು? ಈಗ ಇಲ್ಲಿ ಎಲ್ಲನೂ ಬಿಟ್ಬಿಡೋದಲ್ಲ, ಎಲ್ಲನೂ ನೀನೇ ಇಟ್ಕಪ್ಪ, ಓಲಿ ನನಗೇನು ಬೇಡ ಅಂತ ತ್ಯಾಗ ಮಾಡಿಬಿಡ್ತೀನಿ ಅಂತಲ್ಲ. ತ್ಯಾಗ ಅಂದರೆ ಇದು ಏನು? ತ್ಯಾಗ ಅಂದರೆ ಬ್ರಹ್ಮ ಇದೆ, ಬ್ರಹ್ಮಭಾಸವಾದ ಜಗತ್ತು ಇದೆ ಅಂತ ಯಾರು ವಿಭಾಗ ಮಾಡಿದ್ರೋ ಇದು ಪರಮಾತ್ಮನೂ ಸತ್ಯ, ಪರಮಾತ್ಮನ ಪ್ರತಿರೂಪ ಜಗತ್ತು ಅಂತ ತಿಳ್ಕೊಳ್ತಾನಲ್ಲ ಅದು ಸತ್ಯ. ಎರಡನ್ನೂ ತಿಳ್ಕೊಂಡು ಜಗತ್ತಿನ ಭ್ರಮೆ ಹೊರಟೋಗುತ್ತೆ ಅವನಿಗೆ. ಜಗತ್ತೇ ಸತ್ಯ, ಜಗತ್ತೇ ಸತ್ಯ, ಜಗತ್ತು ಮಿಥ್ಯ ಅಂತಿದ್ನಲ್ಲ, ಮಿಥ್ಯಾನ ಭಾವವೂ ಹೊರಟೋಗುತ್ತೆ, ಸತ್ಯನ ಭಾವವೂ ಹೊರಟೋಗುತ್ತೆ. ಜಗತ್ತು ಪರಮಾತ್ಮನ ಪ್ರತಿಬಿಂಬ ಅಷ್ಟೇ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾದಾಗ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಶಾಕಾಂಕ್ಷೆಗಳು, ವಾಸನೆ ಎಲ್ಲ ಕ್ಷಯವಾಗುತ್ತೆ. ಹಾಗೇನಾಗುತ್ತೆ, ಜಗತ್ತಿನ ಭ್ರಮೆ ನಾಶವಾದಾಗ ಕರ್ಮಫಲದಲ್ಲಿ ಆಸಕ್ತಿ ಇರೋದಿಲ್ಲ. ಯಾಕೆ? ಕರ್ಮಫಲ ಎಲ್ಲಿರೋದು? ಜಗತ್ತಿನಲ್ಲಿರೋದು. ಕರ್ಮಫಲ ಜಗತ್ತೇ ಇಲ್ಲವಾದ ಮೇಲೆ ಕರ್ಮಫಲ ಕಟ್ಕೊಂಡು ಏನಾಗಬೇಕು? ಕರ್ಮವೂ ಇಲ್ಲ, ಕರ್ಮಫಲವೂ ಇಲ್ಲ, ಆಸೆ ಇಲ್ಲದವನಾಗ್ತಾನೆ. ಆಗ ಆಸೆ ಇಲ್ಲದವನಾದಾಗ ಏನಾಗುತ್ತೆ, ಕರ್ಮದ ತ್ಯಾಗ ತನ್ನಿಂದ ತಾನೇ ಆಗುತ್ತೆ. ಕೇವಲ ಕರ್ತವ್ಯವನ್ನು ಮಾಡ್ತಾನೆ. ಕರ್ಮ ತ್ಯಾಗವಾಗಲಿ ಕರ್ಮಫಲದ ತ್ಯಾಗವಾಗಲಿ ಯಾವುದೋ ಅವನಿಗೆ ಅಂಟೋದಿಲ್ಲ. ಇದನ್ನು ತ್ಯಾಗ ಅಂತಾರೆ ಅರ್ಜುನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಂಕಲ್ಪ ತ್ಯಾಗ ಮಾಡುವುದೇ ಅಸಂಸಂಗ ಎನ್ನಿಸಿಕೊಳ್ಳುವುದು. ಈಗ ಇದಿಷ್ಟು ಈ ತ್ಯಾಗ ಆಯಿತು. ಸಂಕಲ್ಪವನ್ನು ತ್ಯಾಗ ಮಾಡುವುದಿದೆಯಲ್ಲ, ಅದನ್ನೇ ಅಸಂಸಂಗ ತ್ಯಾಗ ಅನ್ನಿಸಿಕೊಳ್ಳುವರು. ಅಸಂಸಂಗ ಅನ್ನಿಸಿಕೊಳ್ಳುವುದು ಗೀತೆಯಲ್ಲಿ ಬರುತ್ತೆ ನೋಡಿ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲ ಪರಿತ್ಯಾಗ ಮಾಹುರ್ಮ ನೀಕ್ಷಿಣ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮನಸ್ಸಿನಲ್ಲಿ ಹುಟ್ಟುವ ಸಂಕಲ್ಪ ಜಾಲಗಳು ಈಶ್ವರನೇ ಎಂಬ ಏಕಭಾವನೆಯನ್ನು ವಹಿಸಿ ದ್ವೈತ ಭಾವನೆಯನ್ನು ಕಳೆದುಕೊಳ್ಳುವುದು ಯಾವುದೋ ಅದೇ ಈಶ್ವರಾರ್ಪಣವು. ಈಶ್ವರಾರ್ಪಣ ಏನು? ಬ್ರಹ್ಮಾರ್ಪಣ ಆಯಿತು ಮೊದಲನೇದು. ಈಶ್ವರಾರ್ಪಣ ಅಂದರೆ ಏನು ಅಂತ ಕೇಳಿದ. ಈಶ್ವರಾರ್ಪಣ ಏನು ಅಂದರೆ ಮನಸ್ಸಿನಲ್ಲಿ ಹುಟ್ಟುವ ಸಂಕಲ್ಪ ಜಾಲಗಳು ಈಶ್ವರನೇ ಎಂಬ ಏಕಭಾವನೆಯನ್ನು ವಹಿಸಿ, ಮನಸ್ಸಿನಲ್ಲಿ ಹುಟ್ಟತಕ್ಕಂಥ ಸಂಕಲ್ಪ ಆ ಜಾಲಗಳಿದೆಯಲ್ಲ, ಸಂಕಲ್ಪ ಒಂದಕ್ಕೊಂದು ಎಣಿಸ್ಕೊಂಡು ಬರ್ತದಲ್ಲ, ಈ ಸಂಕಲ್ಪಗಳು ಏನಿದೆಯಲ್ಲ ಅವು ಕೂಡ ಈಶ್ವರನೇ ಎಂಬ ಏಕಭಾವನೆಯನ್ನು ಯಾರು ವಹಿಸ್ತಾರೋ ದ್ವೈತ ಭಾವನೆಯನ್ನು ಕಳೆದುಕೊಳ್ಳುವುದು ಯಾವುದೋ ಅದೇ ಈಶ್ವರಾರ್ಪಣವು. ಇದನ್ನೇ ಈಶ್ವರಾರ್ಪಣ ಅಂತ ಕರೀತಾರೆ.
ಅಜ್ಞಾನವಶವಾಗಿ ತೋರುವ ಭೇದವು ಚಿದಾತ್ಮನಲ್ಲಿ ಕೇವಲ ನಾಮ ಮಾತ್ರದಿಂದ ಇರುವುದು. ಅಜ್ಞಾನವಶವಾಗಿ ತೋರುವ ಭೇದವು, ನಮಗೆ ಭೇದ ಭಾವ ಜಗತ್ತಿನಲ್ಲಿ ಇದು ಬೇರೆ ಅದು ಬೇರೆ ಅಂತ ಏನು ಕಾಣ್ತಾ ಇದೆಯಲ್ಲ, ಇದು ಅಜ್ಞಾನವಶವಾಗಿ ತೋರ್ತಕ್ಕಂಥ ಈ ಭೇದ ಏನಿದೆಯಲ್ಲ, ಇದು ನಮಗೆ ಕಾಣ್ತಕ್ಕಂಥದ್ದು ಅಜ್ಞಾನವಶವಾಗಿ ತೋರುವ ಭೇದವು ಚಿದಾತ್ಮನಲ್ಲಿ ಕೇವಲ ನಾಮ ಮಾತ್ರದಿಂದ ಇರುವುದು. ಆ ಚಿದಾತ್ಮನಲ್ಲಿ ಕೇವಲ ಹೆಸರಿಗಷ್ಟೇ ಉಳ್ಕೊಂಡಿರೋದು ಅದು, ಆದರೆ ವಾಸ್ತವವಾಗಿ ಅದು ಇಲ್ಲ. ಜ್ಞಾನಿಯಾದವನಿಗೆ ಶಬ್ದಕ್ಕೂ ಅರ್ಥಕ್ಕೂ ಭೇದವಿಲ್ಲವಾಗಿ ಈ ಜಗತ್ತು ಅದಕ್ಕೆ ಅಧಿಷ್ಠಾನವಾಗಿರುವ ಬ್ರಹ್ಮವು ಏಕವೆನ್ನುವುದರಲ್ಲಿ ಸಂಶಯವಿಲ್ಲ. ಜ್ಞಾನಿಯಾದವನಿಗೆ ಗೊತ್ತು, ಜಗತ್ತು ಅಂತಕ್ಕಂಥದ್ದು ಪರಬ್ರಹ್ಮನಿಂದಲೇ ಪ್ರತಿಭಾಸವಾದ ರೂಪ ಹೊರತು ಜಗತ್ತೆನ್ನುವುದು ಬೇರೆ ಇಲ್ಲ, ಇದಕ್ಕೆ ಬೇರೆ ಅಸ್ತಿತ್ವ ಇಲ್ಲ ಅಂತ. ಅದರಿಂದ ಜಗತ್ತೇನು ಪರಮಾತ್ಮನಿಗಿಂತ ಬೇರೆ ಇಲ್ಲ, ಯಾಕಂದರೆ ಅದಕ್ಕೆ ಅಧಿಷ್ಠಾನ ಯಾರು ಅಂದರೆ ಪರಬ್ರಹ್ಮ ಒಂದೇ ಅಂತ ಜ್ಞಾನಿ ತಿಳ್ಕೊಂಡಿರ್ತಾನೆ. ದಿಕ್ಕುಗಳು ನಾನೇ, ಜಗತ್ತೂ ನಾನೇ, ಸ್ವಭಾವವೂ ನಾನೇ, ಕರ್ಮವೂ ನಾನೇ, ಕಾಲವೂ ನಾನೇ, ಅದ್ವೈತವೂ ನಾನೇ, ದ್ವೈತ ರೂಪನಾಗಿ ಕಾಣುತ್ತಿರುವ ಜಗತ್ತು ನಾನೇ. ನಾನೇ ನಾನಲ್ಲದೆ ಬೇರೇನೊಂದು ತೋರದು, ನಾನಿನ್ನ ನಿಜವನ್ನು ಧ್ಯಾನಿಸಿ ನೋಡೆ. ನಾನಲ್ಲದೆ ಇನ್ನೇನೇನೂ ಇಲ್ಲ, ಅದನ್ನೇ ಹೇಳ್ತಾ ಇರೋದು. ದಿಕ್ಕುಗಳು ನಾನೇ, ಜಗತ್ತೂ ನಾನೇ, ಸ್ವಭಾವವೂ ನಾನೇ, ಕರ್ಮವೂ ನಾನೇ, ಕಾಲವೂ ನಾನೇ, ಅದ್ವೈತವೂ ನಾನೇ, ದ್ವೈತ ರೂಪವಾಗಿ ಕಾಣುತ್ತಿರುವ ಜಗತ್ತು ನಾನೇ. ಎಲ್ಲವೂ ನಾನೇ ಆದಮೇಲೆ ಭೇದ ಎಂಬುದು ಎಲ್ಲಿ ಉಳಿತು? ಭೇದವೇ ಇಲ್ಲದ ಮೇಲೆ ಎಲ್ಲವೂ ನಾನೇ ಆದಮೇಲೆ ದುಃಖಕ್ಕೆ ಕಾರಣವಾದ ಅಜ್ಞಾನವೇ ಇಲ್ಲವಾದ ಮೇಲೆ ಇಲ್ಲಿ ಎರಡೆಂಬುದಕ್ಕೆ ಇಲ್ಲಿ ಜಾಗವೇ ಇಲ್ಲವಾಯ್ತಲ್ಲ. ಇನ್ನು ಮಹಾನಂದವೇ, ಆ ಪರಮಾನಂದವೇ, ಸಚ್ಚಿದಾನಂದವೇ ಸದಾಕಾಲ ಇರಬೇಕಾಗಿತ್ತು. ಆದರೆ ನಮ್ಮಲ್ಲಿ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂದರೆ ನಮಗೆ ಅಜ್ಞಾನದ ವಶವಾಗಿದ್ದೀವಿ. ಇನ್ನೂ ಜಗದ್ಭ್ರಾಂತಿಯಿಂದ ನಾವು ಹೊರಗೆ ಬಂದಿಲ್ಲ, ಅದರಿಂದ ನಾವು ಇಷ್ಟೆಲ್ಲವನ್ನು ಕಷ್ಟಪಡ್ತಾ ಇದ್ದೀವಿ. ಆದ್ದರಿಂದ ನನ್ನಲ್ಲಿ ಮನಸ್ಸಿಡು, ಪರಮಾತ್ಮ ಹೇಳ್ತಿರೋದೇನು? ನನ್ನಲ್ಲಿ ಮನಸ್ಸಿಡು, ಪರಮಾತ್ಮನಲ್ಲಿ ಅಂದರೆ ಸ್ವಸ್ವರೂಪದ ಅನುಸಂಧಾನ ಮಾಡು ಅರ್ಜುನ ಅಂತ ಹೇಳ್ತಾ ಇರೋದು. ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ನನ್ನನ್ನು ಪೂಜೆ ಮಾಡು, ನನಗೆ ನಮಸ್ಕಾರ ಮಾಡು. ಹೀಗೆ ನಿನ್ನನ್ನು ನನಗೆ ಜೋಡಿಸಿಕೊಂಡು ಮತ್ಪರಾಯಣನಾದರೆ ನನ್ನನ್ನು ಒಂದಲೇ ಒಂದುವೆ. ಕೃಷ್ಣನನ್ನು ಪೂಜೆ ಮಾಡು, ನಾರಾಯಣನನ್ನು ಪೂಜೆ ಮಾಡು, ಹರಿಯನ್ನು ಪೂಜೆ ಮಾಡು ಅಂತ ಹೇಳ್ತಾ ಇಲ್ಲ. ಇದು ನಾವು ತಪ್ಪಾಗಿ ತಿಳ್ಕೊಳ್ಳುವ ಅವಸ್ಥೆ ಇದು. ನಾನು ಅಂತ ಹೇಳಿದ್ರೆ ಯಾರಿಲ್ಲಿ? ನಾನೇ ಜಗತ್ತು, ನಾನೇ ಜಗತ್ತಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ನಾನಲ್ಲದೆ ಏನೂ ಇಲ್ಲ. ನಾನೇ ನೀನು, ನೀನೇ ನಾನು, ನಾನೇ ಪರಮಾತ್ಮ, ನೀನು ಜೀವನಲ್ಲ, ನೀನು ಪರಮಾತ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಏನು ಹೇಳ್ತಾ ಇದ್ದಾನೆ? ನನ್ನಲ್ಲಿ ಮನಸ್ಸಿಡು, ಸ್ವಹಂಭಾವದಿಂದ ಆತ್ಮಚಿಂತನೆಯನ್ನು ಮಾಡು. ನಾನೇ ಪರಮಾತ್ಮನೆಂಬ ಸ್ವಹಂಭಾವದಿಂದ, ಶಿವೋಹಂಭಾವನೆಯಿಂದ ಆತ್ಮಚಿಂತನೆಯನ್ನು ಮಾಡು. ನನ್ನ ಭಕ್ತನಾಗು ಅಂದರೆ ಸ್ವಸ್ವರೂಪದ ಅನುಸಂಧಾನವನ್ನು ಮಾಡು, ನನ್ನನ್ನು ಪೂಜೆ ಮಾಡು, ನನಗೆ ನಮಸ್ಕಾರ ಮಾಡು. ಹೀಗೆ ನಿನ್ನನ್ನು ನನಗೆ ಜೋಡಿಸಿಕೊಂಡು, ನಿನಗೂ ನನಗೂ ಯಾವ ವ್ಯತ್ಯಾಸ ಇಲ್ಲ, ನನಗೆ ನಿನ್ನನ್ನು ಜೋಡಿಸ್ಕೊಂಡು ಮತ್ಪರಾಯಣರಾದರೆ, ತದ್ರೂಪ ಚಿಂತನೆಯಲ್ಲಿ ನೀನು ನಿರತನಾದರೆ ನನ್ನನ್ನು ಒಂದಲೇ ಒಂದುವೆ. ನನ್ನನ್ನು ಒಂದದೇ ಇನ್ನು ಬೇರೆ ಜಾಗವೇ ಇಲ್ಲ ನಿನಗೆ, ನೀನು ನನ್ನನ್ನೇ ಹೊಂದುತ್ತೀಯ, ಕಷ್ಟಕ್ಕೆ ಗುರಿಯಾಗೋದಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಎಲೆ ದೇವೇಶ್ವರನಿಗೆ, ಎಲೆ ದೇವೇಶ್ವರನೇ, ನಿನಗೆ ಪರ ಅಪರ ಎಂದು ಎರಡು ರೂಪಗಳು ಎಂದು ಕೇಳಿರುವೆನು. ಯಾರು ಹೇಳ್ತಾರೆ? ಅದು ಅರ್ಜುನ ಹೇಳ್ತಾ ಇದ್ದಾನೆ. ಈಗ ಇಷ್ಟು ಮಾತುಗಳನ್ನ ಕೃಷ್ಣ ಪರಮಾತ್ಮ ಹೇಳಿ ಮುಗಿಸ್ತಾ, ನೀನು ನನ್ನನ್ನೇ ಹೊಂದುತ್ತೀಯೇ, ನಿನಗೆ ಬೇರೆ ರೂಪ ಇಲ್ಲ ಅಂತ ಅರ್ಜುನನ ಅಷ್ಟು ಪ್ರಶ್ನೆಗಳಿಗೂ ಬಹಳ ಸಮಂಜಸವಾಗಿ ತಿಳಿಯಾಗಿ ಉತ್ತರವನ್ನು ಕೃಷ್ಣ ಪರಮಾತ್ಮನು ಕೊಟ್ಟ. ಈಗ ಅರ್ಜುನ ಏನು ಹೇಳ್ತಾನೆ ಅಂದರೆ, ಪ್ರಶ್ನೆಯನ್ನು ಕೇಳ್ತಾನೆ, ಎಲೆ ದೇವೇಶ್ವರನೇ, ನಿನಗೆ ಪರ ಅಪರ ಎಂದು ಎರಡು ರೂಪಗಳಿವೆ. ನಾವು ಕೇಳಿದ್ದೀವಿ ತಾನೆ, ಪರ ಪ್ರಕೃತಿ ಅಪರ ಪ್ರಕೃತಿ ಅಂತ. ನಿನಗೆ ಪರ ಮತ್ತು ಅಪರ ಎಂದು ಎರಡು ರೂಪಗಳು ಎಂದು ಕೇಳಿರುವೆನು. ಆ ರೂಪಗಳು ಹೇಗಿರುವವು? ಸಿದ್ಧಾರ್ಥವಾಗಿ ಯಾವಾಗ ಯಾವ ರೂಪವನ್ನು ಆಶ್ರಯಿಸಬೇಕು? ನಿನಗೆ ಪರ ಮತ್ತು ಅಪರ ಅಂತ ಎರಡು ರೂಪಗಳಿದೆಯಲ್ಲ ಸ್ವಾಮಿ, ಆ ರೂಪಗಳು ಹೇಗಿದ್ದಾವೆ? ಅವುಗಳಲ್ಲಿ ಸಿದ್ಧಾರ್ಥವಾಗಿ ನಾವು ಯಾವುದನ್ನು ಯಾವಾಗ ಯಾವ ರೀತಿಯಲ್ಲಿ ಆಶ್ರಯಿಸಬೇಕು, ಯಾವ ರೂಪವನ್ನು ಆಶ್ರಯಿಸಬೇಕು ಅಂತ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಅರ್ಜುನನು ಕೇಳಿದನು. ಆಗ ಭಗವಂತನು ಹೇಳ್ತಾನೆ, ನನಗೆ ಸಾಮಾನ್ಯ ಪರಮ ಎಂದು ಎರಡು ರೂಪಗಳಿರುವವು. ಪರಮಾತ್ಮ ಏನು ಹೇಳ್ತಾನೆ ಇಲ್ಲಿ? ನನಗೆ ಸಾಮಾನ್ಯ ಮತ್ತು ಪರಮ ಎಂದು ಎರಡು ರೂಪಗಳು ಇರುವವು. ಎಲೈ ಪಾಪರಹಿತನೇ, ಕರಪಾದಾದಿ
ಅಂಗಸಹಿತವಾದ ಶಂಖಚಕ್ರ ಗದಾಧಾರಿಯಾದ ರೂಪವು ಸಾಮಾನ್ಯವು. ಏನು ಹೇಳ್ತಾ ಇದ್ದಾನೆ ಇಲ್ಲಿ ಪರಮಾತ್ಮ? ನನಗೆ ಸಾಮಾನ್ಯ ಪರಮ ಎಂದು ಎರಡು ರೂಪಗಳಿದೆ. ಸಾಮಾನ್ಯ ರೂಪ ಒಂದಿದೆ, ಪರಮಪಾವನವಾದ ಪರಮ ರೂಪ ಅಂತ ಒಂದಿದೆ. ಎರಡು ರೂಪ ಇದೆ ನನಗೆ. ಈಗ ನನಗೆ ಎರಡು ರೂಪಗಳಿರೋದ್ರಿಂದ ಎಲೆ ಪಾಪರಹಿತನೇ, ಪಾಪವೇ ಲವಲೇಶವೂ ಇಲ್ಲದೆ ಇರತಕ್ಕಂಥ ಎಲೆ ಅರ್ಜುನನೇ, ಕರಪಾದಾದಿ ಅಂಗಸಹಿತವಾದ ಶಂಖಚಕ್ರ ಗದಾಧಾರಿಯಾದ ರೂಪವು ಸಾಮಾನ್ಯವು. ನನ್ನ ಸಾಮಾನ್ಯ ರೂಪ ಯಾವುದಪ್ಪ ಅಂದರೆ ಕರಪಾದಾದಿ ಅಂದರೆ ಕೈ ಕಾಲುಗಳು, ತಲೆ, ನಮ್ಮ ಮನುಷ್ಯರಂತೆ ಎಲ್ಲ ಅಂಗಾಂಗಗಳನ್ನು ಹೊಂದಿರತಕ್ಕಂಥ ಕರಪಾದಾದಿ ಅಂಗಸಹಿತವಾದ ಶಂಖಚಕ್ರ ಗದಾಧಾರಿಯಾದ ರೂಪವು ಸಾಮಾನ್ಯವು. ಅಲ್ಲಿಗೆ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ನನಗೆ ಸಾಕಾರ ರೂಪ ಹೊಂದಿದೆ. ಆ ಸಾಕಾರ ರೂಪ ಹೊಂದಿದೆ, ಇದು ಸಾಮಾನ್ಯ ರೂಪ. ಆದಿ ಹಂತಗಳಿಲ್ಲದೆ ಏಕವಾಗಿ ಅನಾಮಯವಾಗಿ, ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ? ಆದಿ ಹಂತಗಳಿಲ್ಲದೆ ಏಕವಾಗಿ ಅನಾಮಯವಾಗಿ ಬ್ರಹ್ಮ, ಆತ್ಮ, ಪರಮಾತ್ಮ ಎಂಬ ಶಬ್ದಗಳಿಂದ ಹೇಳಿಸಿಕೊಳ್ಳುವುದು ಪರಮರೂಪವು. ಈಗ ಪರ ಮತ್ತು ಅಪರ. ಅಪರ ರೂಪ ಯಾವುದು? ಅಪರ ರೂಪ ಒಂದು ನಮ್ಮಂಗೆ ಕರಪಾದ ರೂಪಗಳಿರ್ತಕ್ಕಂಥದ್ದು. ಅಸಮಾನವಾದ ಪರರೂಪ ಯಾವುದಂದರೆ ಆದಿ ಹಂತಗಳಿಲ್ಲದೆ ಏಕವಾಗಿ ಅನಾಮಯವಾಗಿ ಬ್ರಹ್ಮ, ಆತ್ಮ, ಪರಮಾತ್ಮ ಎಂಬ ಶಬ್ದಗಳಿಂದ ಹೇಳಿಸಿಕೊಳ್ಳುವುದು ಯಾವುದಿದೆಯಲ್ಲ ಅದು ಪರರೂಪವು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಎಲ್ಲಿಯವರೆಗೆ ನೀನು ಅಪ್ರಬುದ್ಧನಾಗಿ ಅನಾತ್ಮಜ್ಞನಾಗಿ ಇರುವೆಯೋ ಅಲ್ಲಿಯವರೆಗೆ ಚತುರ್ಭುಜಾಕಾರನಾದ ದೇವನ ಪೂಜೆಯಲ್ಲಿಯೇ ನಿರತನಾಗಿರು. ಈಗ ಎಲ್ಲರಿಗೂ ಖುಷಿ ಆಗ್ಬಿಡ್ತು. ಈಗ ಏನಂತ ಕೃಷ್ಣ ಒಪ್ಪಿಗೆ ಕೊಟ್ಬಿಟ್ಟ. ಏನಂತ? ಎಲ್ಲಿಯವರೆಗೆ ನೀನು ಅಪ್ರಬುದ್ಧನಾಗಿ ಅನಾತ್ಮಜ್ಞನಾಗಿ ಇರುವೆಯೋ ಅಲ್ಲಿಯವರೆಗೆ ಚತುರ್ಭುಜಾಕಾರನಾದ ದೇವನ ಪೂಜೆಯಲ್ಲಿಯೇ ನಿರತವಾಗಿರು. ನಿನಗೆ ಎಲ್ಲಿಯವರೆಗೆ ನಿರಾಕಾರ ತತ್ವದ ಬಗ್ಗೆ ನಿನಗೆ ತಿಳುವಳಿಕೆ ಬರೋದಿಲ್ವೋ, ಆ ಜ್ಞಾನ ನಿನಗೆ ಎಲ್ಲಿವರೆಗೂ ಉದಿತವಾಗೋದಿಲ್ವೋ ಅಲ್ಲಿವರೆಗೂ ನೀನು ಸಾಕಾರ ಮೂರ್ತಿಯನ್ನೇ ಪೂಜೆ ಮಾಡ್ಕೊಂಡಿರು ಅಂತ ಕೃಷ್ಣ ಅರ್ಜುನನಿಗೆ ಹೇಳುವ ನೆಪದಲ್ಲಿ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಬಿಟ್ಟ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.